ಏನಿಲ್ಲ, ಪ್ರಜ್ವಲ್ ರೇವಣ್ಣ ವಾಪಸ್ ಆಗಿದ್ದಾರೆ ನಿಮ್ಮ ಮೊದಲ ಪ್ರತಿ. ನೋಡಿ, ಕಾನೂನಾತ್ಮಕವಾಗಿ ಏನೇನು ಕ್ರಮ ತಗೋಬೇಕು ಮಾಡಲೇಬೇಕಾಗುತ್ತೆ. ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಆ್ಯಸ್ ಪರ್ ಲಾ ಏನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ. ಖಂಡಿತವಾಗಿ ಸಂತ್ರಸ್ತರು ಯಾರಿದ್ದಾರೆ ಅವರಿಗೆ ನ್ಯಾಯ ಕೊಡಿಸೋದೇ ಸರ್ಕಾರದ ಮುಖ್ಯ ಉದ್ದೇಶ ಆಗಿದೆ. ಸರ್, ಕ್ರೀಡೆಯಲ್ಲಿ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ದುಡ್ಡು ಬಂದಿಲ್ಲ ಅನ್ನುವಂಥದ್ದು ನಿಮ್ಮ ನೋಡಿ, ಇದು ಹಿಂದಿನ ಸರ್ಕಾರದ ಮೇಲ್ನೋಟಕ್ಕೆ ಹಿಂದಿನ ಸರ್ಕಾರದಲ್ಲಿ ಯಾವುದೇ ಅನುಮೋದನೆ ಇರಲಾರ್ದೆ ಹೇಗೆ ಸಂತೋಷ್ ಪಾಟೀಲ್ ಅವರ ಪ್ರಕರಣ ಇದೆ ಅದೇ ಮಾದರಿನಲ್ಲಿ ಆಗಿರಬಹುದು ಅಂತ ಸಂಶಯ ಇದೆ. ಅದೇನಿದೆ ನಾವು ತನಿಖೆ ಮಾಡ್ತೀವಿ. ಅದು ಯಾವುದೋ ಒಂದು ಕಾಂಪೌಂಡು ಅವರು ಮಾಡ್ಕೊಂಡಿದ್ದಾರೆ 5 ಲಕ್ಷಕ್ಕೆ, ಹಿಂದಿನ ಶಾಸಕರ ಅನುಮತಿ ಪಡೆದಿ ಅಂತ ಅವ್ರು ಹೇಳ್ತಾ ಇರೋದು. ಅದಕ್ಕೆ ಯಾವುದೇ ಸೂಕ್ತವಾದಂಥ ದಾಖಲೆ ಸಿಗ್ತಾ ಇಲ್ಲ. ಸ್ವಲ್ಪ ಟೈಮ್ ಕೊಡಿ, ಅದೇನಿದೆ ಕರೆಕ್ಟಾಗಿ ತಿಳ್ಕೊಂಡು ನಾವು ಹೇಳ್ತೀವಿ. ನಾಗೇಂದ್ರ ಅವ್ರದ್ದು, ಯಾಕಂದರೆ ಸರ್ ಈಗ 6ನೇ ತಾರೀಕು ಗಡುವು ಕೊಟ್ಟಿದ್ದಾರೆ. 6ನೇ ತಾರೀಕು ಒಳಗಡೆ ಅವ್ರನ್ನ ರಾಜೀನಾಮೆ ತೆಗೆದುಕೊಂಡಿಲ್ಲ, ರಾಜ್ಯಾದ್ಯಂತ ಹೋರಾಟ ಮಾಡ್ತಾರೆ. ನೋಡಿ, KRIDL ವಿಷಯದಲ್ಲೂ ಕೂಡ ನೀವು ಆತ್ಮಹತ್ಯೆ ಏನು ಪತ್ರ ನೋಡಿದ್ರೆ ಅವರು ಭಾಳ ನೊಂದಿ ಅವ್ರ ಕುಟುಂಬದಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ಹೇಳ್ಕೊಂಡಿದ್ದಾರೆ, ಮತ್ತು ಸಾಲದ ಬಗ್ಗೆ ಹೇಳ್ಕೊಂಡಿದ್ದಾರೆ, ಆಸ್ತಿ ವಿಚಾರ ಮಾಡಿದ್ದಾರೆ. ಅದಾದಮೇಲೆ ಯಾವುದೋ ಒಂದು ಕೆಲಸ ಮಾಡಿದ್ದೀನಿ ಅಂತ ಹೇಳಿರೋದು. ಹೀಗೆ ಆ ಅಧಿಕಾರಿ ಈ ಅಧಿಕಾರಿ ಅಂತಲೂ ಇಲ್ಲ. ಯಾಕೆಂದರೆ KRIDL ಇಟ್ ಸೆಲ್ಫ್ ಇಸ್ ಎ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ. ಅವರು ಸಬ್ ಕಾಂಟ್ರಾಕ್ಟ್ ಇರ್ಬೋದು, ಬೇರೆ ಕಾಂಟ್ರಾಕ್ಟರಿಗೆ ಕೊಡುವಂಥ ನಿರ್ದೇಶನಗಳು ಇಲ್ಲ ನಮ್ಮಲ್ಲಿ. ಅದು ಕೊಡೋಕ್ಕೂ ಆಗೋದಿಲ್ಲ. ಯಾಕಂದರೆ ನಾವೇ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಸೊ ಆದ್ದರಿಂದ ಆ ಪ್ರಕರಣ ಬೇರೆ, ಈ ಪ್ರಕರಣ ಬೇರೆ. ಅದೇನಿದ್ರು ಕೂಡ ಇದು ನಾಗೇಂದ್ರ ಅವರು ಆಗಲೇ ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನೋಡೋಣ ಏನೇನು. ಈಗ CIDಗೂ ಕೊಟ್ಟಿದ್ದೀವಿ. ಪ್ರಿಲಿಮಿನರಿ ರಿಪೋರ್ಟ್ ಏನು ಬರುತ್ತೆ ನೋಡೋಣ ಅಂತೆ. ಸರ್, ಈಗ ಈ ಸಂತ್ರಸ್ತರಿಗೆ ನ್ಯಾಯ ಸಿಗುತ್ತೆ ಅಂತ ಇದೆ ಸರ್, ಪ್ರಜ್ವಲ್ ರೇವಣ್ಣ ವಾಪಸ್ ಆಗಿರುವಂಥ. ನೋಡಿ, ನಮ್ಮ ಸರ್ಕಾರ ಭಾಳ ಸ್ಪಷ್ಟವಾಗಿ ಮೊದಲಿಂದಾನೂ ಹೇಳಿದ್ದಾರೆ, ಯಾರ್ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರಿಗೆ ನ್ಯಾಯ ಒದಗಿಸ್ಕೊಡೋದು ನಮ್ಮ ಮೊದಲ ಕರ್ತವ್ಯ ಆಗುತ್ತೆ. ಅದನ್ನು ನಾವು ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.